ಪಾದಯಾತ್ರೆಗೆ ತಡೆ ನೀಡಿದ್ದಾರೆ ಪೊಲೀಸರು. ನಿಖಿಲ್ ಕುಮಾರಸ್ವಾಮಿನ ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರು ಪ್ರವೇಶಿಸದಂತೆ ಪಾದಯಾತ್ರೆಯನ್ನ ಪೊಲೀಸರು ತಡೆದಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಸೇರಿ ಜೆಡಿಎಸ್ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಟೋಲ್ ಪ್ಲಾಜಾದ ಬಳಿ ಬ್ಯಾರಿಕೇಡ್ಗಳನ್ನ ಹಾಕಿ ತಡೆ ಹಾಕಲಾಗಿತ್ತು. ಪಾದಯಾತ್ರೆ ಮುಂದುವರಿಸ್ತೀವಿ ಅಂದ್ರು ಜೆಡಿಎಸ್ ನಾಯಕರು. ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಜೆಡಿಎಸ್ ನಾಯಕರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಕುಮಾರಸ್ವಾಮಿ ಸೇರಿ ಜೆಡಿಎಸ್ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಿರುದ್ಧದ ಪಾದಯಾತ್ರೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪೊಲೀಸರ ಜೊತೆಗೆ ಮಾತಿನ ಚಕಮಕಿ ನಡೆದಿದೆ. ಬ್ಯಾರಿಕೇಡ್ಗಳನ್ನು ಹಾಕಿ ನಿಂತಿದ್ದ ಪೊಲೀಸರ ಜೊತೆ ಜೆಡಿಎಸ್ ನಾಯಕರ ಮಾತಿನ ಚಕಮಕಿ ನಡೆದಿದೆ. ನಿಖಿಲ್ ಕುಮಾರಸ್ವಾಮಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಲೈವ್ ವಿಜುವಲ್ಸ್ ನೀವು ನೋಡ್ತಾ ಇದ್ದೀರಿ. ಕಣಮಿಣಿಕಿ ಕಾಲೋನಿಯ ಬಳಿಯ ಟೋಲ್ ಪ್ಲಾಜಾ ಅದರ ಬಳಿ ಬ್ಯಾರಿಕೇಡ್ ಹಾಕಿ ಪೊಲೀಸರು ಅಲ್ಲೇ ಸ್ಟಾಪ್ ಮಾಡಿದ್ರು. ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಜೆಡಿಎಸ್ ನಾಯಕರು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ಆಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ಬೆಂಗಳೂರು ನಾವು ಪ್ರವೇಶಿಸೋದಕ್ಕೆ ಬಿಡೋದಿಲ್ಲ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ನಾವು ಪಾದಯಾತ್ರೆ ನಿಲ್ಲಿಸೋದಿಲ್ಲ ಅಂತ ಜೆಡಿಎಸ್ ನಾಯಕರು ಹೇಳ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ನ ಪಾದಯಾತ್ರೆ ಇವತ್ತು ಬೆಂಗಳೂರು ಪ್ರವೇಶ ಮಾಡಬೇಕಾಗಿತ್ತು. ಬೆಂಗಳೂರು ಪ್ರವೇಶಕ್ಕೆ ಮುಂಚೆನೆ ಪೊಲೀಸರು ತಡೆದಿದ್ದಾರೆ. ಟೋಲ್ ಪ್ಲಾಜಾದ ಬಳಿ ತಡೆದಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ನಿಖಿಲ್ ಕುಮಾರಸ್ವಾಮಿನ ಪೊಲೀಸರು ವಶಕ್ಕೆ ಪಡೆದ್ರು ಅನ್ನೋ ಮಾಹಿತಿ ಇದೆ, ಏನಾಗ್ತಾ ಇದೆ ಅಲ್ಲಿ? ಭವನ, ಕಳೆದ 500 ದಿನಗಳಿಗಿಂತಲೂ ಹೆಚ್ಚಿನ ಕಾಲದಿಂದ ಬಿಡದಿಯ ಭಾಗದಲ್ಲಿ ರೈತರು ಟೌನ್ಶಿಪ್ ಅನ್ನ ವಿರೋಧ ಮಾಡಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಅದರ ಮುಂದುವರೆದ ಭಾಗವಾಗಿ ಸರ್ಕಾರದ ಮೇಲೆ ಒತ್ತಡವನ್ನ ಹೇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ಜಂಟಿಯಾಗಿ ಒಂದು ಪಾದಯಾತ್ರೆಯನ್ನ ಮಾಡಿತ್ತು. 3 ದಿನಗಳ ಒಂದು ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ನಿನ್ನೆ ಯಶಸ್ವಿಯಾಗಿ ಪಾದಯಾತ್ರೆ ಬಿಡದಿ ಸರ್ಕಲ್ ವರೆಗೂ ಬಂದಿತ್ತು. ಅದರ 2ನೇ ದಿನವಾಗಿ ಇವತ್ತು ಬಿಡದಿ ಸರ್ಕಲ್ ನಿಂದ ಒಂದು ಪಾದಯಾತ್ರೆ ನಡೀತಾ ಇತ್ತು. ಕಣಮಿಣಿಕೆ ಟೋಲ್ ಬಳಿ ಬರುವಂತಹ ಸಂದರ್ಭದಲ್ಲಿ ಬೆಂಗಳೂರು ಭಾಗದ ಪೊಲೀಸರು ಅಂದ್ರೆ ಬೆಂಗಳೂರು ಪ್ರವೇಶಕ್ಕೆ ಪಾದಯಾತ್ರೆಗೆ ಅನುಮತಿ ಇಲ್ಲ ಅನ್ನುವಂತ ಒಂದು ಕಾರಣವನ್ನ ನೀಡಿ ಅಡ್ಡಿಯನ್ನ ಪಡಿಸಿರುವಂತದ್ದು. ಅಂದ್ರೆ 2 ದಿನಗಳಿಗೆ ಮಾತ್ರ ಅನುಮತಿಯನ್ನ ಪಡೆಯಲಾಗಿದೆ. ಫ್ರೀಡಂ ಪಾರ್ಕ್ ನಲ್ಲಿ ಬೇಕಾದ್ರೆ ನೀವು ಸಮಾವೇಶವನ್ನ ಮಾಡ್ಕೊಳ್ಬಹುದು, ಆದ್ರೆ ಬೆಂಗಳೂರು ಭಾಗದಲ್ಲಿ ನೀವು ಪಾದಯಾತ್ರೆ ಮಾಡೋದಕ್ಕೆ ಅವಕಾಶ ಇಲ್ಲ ಅನ್ನುವಂತ ಕಾರಣವನ್ನ ನೀಡಿ ಕಣಮಿಣಿಕೆ ಟೋಲ್ ಬಳಿ ಬ್ಯಾರಿಕೇಡ್ ಹಾಕಿ ತಡೆಯುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಜೆಡಿಎಸ್ ನ ನಾಯಕರು ಪೊಲೀಸರ ಜೊತೆಯಲ್ಲಿ ಒಂದು ವಾಗ್ವಾದವನ್ನ ಕೂಡ ಮಾಡ್ತಾರೆ. ಅಂದ್ರೆ ನಾವು ಒಂದು ಶಾಂತಿಯುತ ಹೋರಾಟವನ್ನ ಮಾಡ್ತಾ ಇದ್ದೀವಿ, ಯಾಕೆ ತಡೆಯನ್ನ ಒಡ್ತಾ ಇದ್ದೀರಿ ಅನ್ನುವಂತ ಒಂದು ಚರ್ಚೆಯನ್ನ ಕೂಡ ಮಾಡ್ತಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಅನುಮತಿ ಇಲ್ಲ ಅನ್ನುವಂತ ಒಂದು ಮಾತನ್ನ ಹೇಳಿದಂತ ಪೊಲೀಸರು ಸದ್ಯಕ್ಕೆ ನಾಯಕರನ್ನ ವಶಕ್ಕೆ ಪಡೆಯುವಂತ ಒಂದು ಪ್ರಯತ್ನವನ್ನ ಮಾಡಿರುವಂತದ್ದು. ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಇತರರನ್ನ ಪೊಲೀಸ್ ಇಲಾಖೆ ಸದ್ಯಕ್ಕೆ ವಶಕ್ಕೆ ಪಡೆದಿರುವಂತದ್ದು. ಮತ್ತೆ ಫ್ರೀಡಂ ಪಾರ್ಕ್ ಬಳಿ ನೀವು ನಾಳೆ ಸಮಾವೇಶವನ್ನ ಮಾಡ್ಕೊಳ್ಬಹುದು, ಆದ್ರೆ ಬೆಂಗಳೂರು ಭಾಗದಲ್ಲಿ ಪಾದಯಾತ್ರೆಗೆ ಅವಕಾಶವನ್ನ ನಿರಾಕರಿಸಿರುವಂತದ್ದು. ಭಾವನಾ, ಎಸ್, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.